ನಿನ್ನ ದಿವ್ಯವುಳ್ಳ ನಾಮಕ್ಕೆ ಕೋಟ್ಯಾನು ಕೋಟಿ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ಈ ದಿನದ ಧ್ಯಾನವನ್ನು ನಿನ್ನ ಪಾದಪೀಠದಲ್ಲಿ ಒಪ್ಪಿಸಿಕೊಡುತ್ತೇವೆ. ನಮ್ಮೆಲ್ಲರನ್ನು ಆಶೀರ್ವದಿಸು. ಮಾತನಾಡುವಂತ ಭಕ್ತನ ಮೇಲೆ ದಯವಿರಲಿ. ಕೇಳುವಂತ ಪ್ರತಿಯೊಂದೊಂದು ಹೃದಯಗಳಲ್ಲಿ ಕಾರ್ಯ ಮಾಡು. ನನ್ನನ್ನು ನಿನ್ನ ಆತ್ಮದಿಂದ ತುಂಬಿಸು. ಬರುವ ಎಲ್ಲಾ ಸೈತನನ್ನು ಶೋಧನೆಗಳಿಂದ ದೂರ ಮಾಡು. ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ಸ್ವಾಮಿ, ಆಮೇನ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತೇನೆ. ಈ ದಿನದ ಧ್ಯಾನ ಭಾಗಕ್ಕಾಗಿ ದೇವರು ನಮಗೆ ಕೊಡಲ್ಪಟ್ಟಂತ ದೈವ ವಾಕ್ಯ ಸತ್ಯವೇದದ ಮೂಲಕವಾಗಿ ಮತ್ತಾಯನು ಬರೆದ ಸುವಾರ್ತೆ 10ನೇ ಅಧ್ಯಾಯ ವಚನ 34ರಿಂದ 39ನೇ ವಚನದವರೆಗೂ ಇಂದು ನಮಗೆ ದೇವರು ಕಲಿಸಿಕೊಡುವಂತ ಪಾಠವನ್ನು ಧ್ಯಾನಪೂರ್ವಕವಾಗಿ ಕಲಿತುಕೊಳ್ಳಲಿಕ್ಕಾಗುವಂತೆ ದೇವರು ನಮ್ಮೆಲ್ಲರನ್ನು ಈ ಸಮಯಕ್ಕೆ ಕೂಡಿ ಮಾಡಿದ್ದಕ್ಕಾಗಿ ಕೋಟ್ಯಾನು ಕೋಟಿ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಮತ್ತು ಸಮಸ್ತ ಎಲ್ಲ ಅಧಿಕಾರಿಗಳಿಗೂ ಪ್ರಭು ಕ್ರಿಸ್ತನ ಯೇಸುವಿನ ನಾಮದಲ್ಲಿ ವಂದನೆಯನ್ನ ಸಲ್ಲಿಸ್ತೇನೆ. ಈ ಸಮಯವನ್ನು ಒದಗಿಸಿಕೊಟ್ಟಂತ ಪ್ರತಿಯೊಬ್ಬೊಬ್ಬರಿಗೂ ಕೂಡ ನಾನು ಧನ್ಯವಾದವನ್ನು ಹೇಳುವವನಾಗಿದ್ದೇನೆ. ಇವತ್ತಿನ ಮುಖ್ಯ ಪ್ರಸ್ತಾಪ ಶಿಷ್ಯತ್ವದ ವೆಚ್ಚವನ್ನು ಲೆಕ್ಕ ಹಾಕುವುದು. ಶಿಷ್ಯತ್ವದ ವೆಚ್ಚವನ್ನು ಲೆಕ್ಕ ಹಾಕುವುದು ಎಂಬುದಾಗಿ ಧ್ಯಾನ ಭಾಗಕ್ಕಾಗಿ ಮತ್ತಾಯನು ಬರೆದ ಸುವಾರ್ತೆ 10ನೇ ಅಧ್ಯಾಯ 34ರಿಂದ 39ನೇ ವಚನೆಗೆ ನಾವು ಹೋಗೋಣ. ಪ್ರಿಯ ದೈವ ಮಕ್ಕಳೇ, ಈ ದಿನದಲ್ಲಿ ದೇವರು ಶಿಷ್ಯತ್ವ ಬಹಳ ಪ್ರಾಮುಖ್ಯವಾದಂಥದ್ದು. ಕ್ರಿಸ್ತನಿಗೆ ಆದ್ಯತೆ ನೀಡುವಂಥದ್ದು ಶಿಷ್ಯತ್ವದ ಮುಖ್ಯ. ನಾವೆಲ್ಲರೂ ಯೇಸು ಕ್ರಿಸ್ತನಲ್ಲಿ ಶಿಷ್ಯರಾಗಿ ತರಬೇತಿಯನ್ನು ಹೊಂದುವಂತ ಮಕ್ಕಳಾಗಿದ್ದೇವೆ. ನಾವು ಯಾರೇ ಆಗಿರಲಿ, ಶಿಷ್ಯರಾಗಿ ತರಬೇತಿಗಾರರಾಗಿ ದೇವರ ಮುಂದೆ ಕುಳಿತುಕೊಳ್ಳುವುದಕ್ಕೆ ನಾವು ಆಲೋಚಿಸುವಂತವರಾಗಿರಬೇಕು. ಶಿಷ್ಯತ್ವವು ಒಂದು ಸುಲಭವಾದಂತ ವಿಷಯವಲ್ಲ. ಶಿಷ್ಯತನವು ಸುಲಭವಾದಂಥದ್ದಲ್ಲ. ಒಂದು ಗುರುವಿನಲ್ಲಿ ತರಬೇತಿ ಹೊಂದಬೇಕಂತ ಹೇಳಿದ್ರೆ ನಾವು ಗುಲಾಮರಾಗಿ ಆತನ ಮುಂದೆ ತಿಳ್ಕೊಳ್ಳುವುದಕ್ಕೆ ಪ್ರಯತ್ನ ಮಾಡಬೇಕು. ನಮ್ಮ ಬುದ್ಧಿ ಜ್ಞಾನವನ್ನು ನಾವು ಆಲೋಚನೆ ಮಾಡಿಕೊಂಡು ಶಿಷ್ಯತ್ವವನ್ನು ಕಲಿತುಕೊಳ್ಳುವುದಕ್ಕೆ ಬರುವುದಿಲ್ಲ. ಆದರೆ ಕ್ರಿಸ್ತನಿಗೆ ಮೊದಲು ಪ್ರಾಮುಖ್ಯತೆಯನ್ನು ಕೊಟ್ಟು, ಗುರುವಿಗೆ ಮೊದಲು ಪ್ರಾಮುಖ್ಯತೆಯನ್ನು ಕೊಟ್ಟಾಗ ನಾವು ಆ ಗುರುವಿನಲ್ಲಿರುವಂತ ಅಮೂಲ್ಯವಾದಂಥದ್ದನ್ನ ಕಲಿತುಕೊಳ್ಳಲಿಕ್ಕೆ ಸಾಕು. ನಮ್ಮ ಹೃದಯಾಂತರಾಳದಲ್ಲಿ ಗುರುವಿನಂತೆ ನಾನು ಆಗಬೇಕೆಂಬುದಾಗಿ ಹೇಳುವಾಗ, ಗುರುವಿನಂತೆ ನಾನು ಇರಬೇಕೆಂಬುದಾಗಿ ಹೇಳುವುದಾಗಿ ನಾವು ತರಬೇತಿಯನ್ನು ಗುರುವಿನ ಪಾದದಲ್ಲಿ ತರಬೇತಿಯನ್ನು ಹೊಂದುವಂತವರಾಗಿರ್ಬೇಕು. ಶಿಷ್ಯತ್ವ ಅನ್ನುವುದಕ್ಕೆ ಇನ್ನೂ ಒಂದು ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ನಾವು ಶಿಶುಭಾವದಿಂದ ದೇವರ ಪವಿತ್ರ ಪಾದವನ್ನು ಹಿಡಿಯಬೇಕಾಗುತ್ತದೆ. ಶಿಶುಭಾವ, ಚಿಕ್ಕ ಮಕ್ಕಳಂತೆ ತಗ್ಗಿದ ಮನೋಭಾವನೆ ಉಳ್ಳವರಾಗಿ ನಾವು ಶಿಷ್ಯತ್ವವನ್ನು ಹೊಂದಿಕೊಳ್ಳುವಂತವರಾಗಿರಬೇಕು. ಇನ್ನು ಅದು ಸುಲಭವಾದಂಥದ್ದಲ್ಲ, ಅದು ಕಠಿಣವಾದಂಥದ್ದೇ. ಆದರೆ ನಾವು ಈ ಒಂದು ಶಿಷ್ಯತ್ವದಲ್ಲಿ
ಅನೇಕ ವಿಷಯಗಳನ್ನ ನಾವು ಕಲಿತುಕೊಳ್ಳಬೇಕಾಗುತ್ತದೆ. ದೇವರ ವಾಕ್ಯದಲ್ಲಿ ಬಹಳ ಆಳವಾಗಿ ಸಂತೋಷ ಸರ್ ಅವರು ನಮ್ಮ ಮುಂದೆ ದೊಡ್ಡ ಕನ್ನಡಿ ರೂಪದಲ್ಲಿ ಮುಂದೆ ಇಟ್ಟಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತೇನೆ. ಶಿಷ್ಯತ್ವ ಮೊದಲನೇ ಅಂಶ ನಾವು ನೋಡುವುದಾದರೆ ಅದು ಸುಲಭವಾದಂತ ಕಾರ್ಯವಲ್ಲ, ಸುಲಭವಾದಂತ ಒಂದು ವಿಷಯವಲ್ಲ. ಅದು ಯೇಸುವನ್ನು ಅನುಸರಿಸುವಂಥದ್ದು ಮತ್ತು ಸೌಕರ್ಯವನ್ನ, ತ್ಯಾಗವನ್ನ ಕೇಳುವಂಥದ್ದಾಗಿರುತ್ತದೆ. ತ್ಯಾಗ ಮಾಡಬೇಕು. ಶಿಷ್ಯತ್ವದಲ್ಲಿ ತ್ಯಾಗ ಮಾಡಬೇಕು ಅಂದ್ರೆ ಗುಲಾಮತನವಲ್ಲ. ಶಿಷ್ಯತ್ವ ಅಂತ ಹೇಳಿದ್ರೆ ತರಬೇತಿಗಾರರು, ಕಲಿಯುವಂತವರು. ಯೇಸು ಸ್ವಾಮಿ ಕೊನೆಯದಲ್ಲಿ ಮತ್ತಾಯನ ಬರೆಸುವಾರ್ತೆ 28ನೇ ಅಧ್ಯಾಯ 19ನೇ ವಚನ ಏನ್ ಹೇಳ್ತದೆ? ಯೇಸು ಸ್ವಾಮಿ ನಮ್ಮೆಲ್ಲರಿಗೂ ಕಲಿಸುವಂತ ಮುಖ್ಯ ಪಾಠ ಮತ್ತಾಯನ ಬರೆಸುವಾರ್ತೆ 28ನೇ ಅಧ್ಯಾಯ 19ನೇ ವಚನದಲ್ಲಿ ನಾವು ಓದಿ ನೋಡುವಾಗ, ಆದುದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ನಾವು ಹೋಗಿ ಅವರಿಗೆ ಶಿಷ್ಯರನ್ನಾಗಿ ಮಾಡಬೇಕು, ವಿಶ್ವಾಸಿಯನ್ನಾಗಿ ಅಲ್ಲ, ಗುಲಾಮತನದಲ್ಲಿ ಅಲ್ಲ. ಅವರನ್ನ ಶಿಷ್ಯರನ್ನಾಗಿ ಮಾಡಬಹುದು. ಶಿಷ್ಯರನ್ನಾಗಿ ಮಾಡ್ರಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಸತ್ಯವೇದದಲ್ಲಿ ಯೇಸು ಸ್ವಾಮಿಯ ಮೂಲಕವಾಗಿ ಕ್ರಿಸ್ತನಿಗೆ ಆದ್ಯತೆಯನ್ನು ಕೊಡುವಂಥದ್ದು. ಆ ತರಬೇತಿ ಯಾವುದಕ್ಕಪ್ಪ ಅಂತ ಹೇಳಿದ್ರೆ, ಈ ತರಬೇತಿಯ ಮುಖ್ಯ ಕಾರ್ಯವೇನಂತ ಹೇಳಿದ್ರೆ ಗುರುವನ್ನು ಮೇಲಕ್ಕೆ ತರುವಂಥದ್ದು. ಅಂದ್ರೆ ಯೇಸು ಸ್ವಾಮಿಯನ್ನ ಘನತೆ ಗೌರವದಿಂದ ಆತನನ್ನ ಮೇಲಕ್ಕೆ ತರುವಂಥದ್ದು. ನಮ್ಮ ಕ್ರಿಯೆಗಳನ್ನೆಲ್ಲ, ನಮ್ಮ ಕಾರ್ಯಗಳನ್ನೆಲ್ಲ, ಗುರುವನ್ನು ಮೇಲಕ್ಕೆ ಎತ್ತುವಂಥದ್ದು ಶಿಷ್ಯತ್ವದ ಮುಖ್ಯ ಗುರಿಯಾಗಿರುತ್ತದೆ. ಶಿಷ್ಯತ್ವದ ಮುಖ್ಯ ಗುರಿ ಏನಪ್ಪಾ ಅಂತ ಹೇಳಿದ್ರೆ ಕ್ರಿಸ್ತನನ್ನೇ ಹೆಚ್ಚಿನ ಒಂದು ಆತನನ್ನೇ ಮೇಲಕ್ಕೆ ತರಬೇಕು ನಾವು. ಈ ಶಿಷ್ಯತ್ವ, ಶಿಶುಭಾವನೆ ಇಲ್ಲದೆ ಹೋದ್ರೆ ನಾವು ಶಿಷ್ಯರಾಗುವುದಕ್ಕೆ ಯೋಗ್ಯತೆ ಇಲ್ಲ. ಶಿಷ್ಯರಾಗುವುದಕ್ಕೆ ನಾವು ಬಾಧ್ಯರಾಗಬೇಕಂದ್ರೆ ಹಸು ಮಕ್ಕಳಂತೆ ನಾವು ದೇವರ ಬಳಿಗೆ ಇರಬೇಕು. ದೇವರ ವಾಕ್ಯದಲ್ಲಿ ನಾವು ಮತ್ತಾಯನ ಬರೆಸುವಾರ್ತೆ 11ನೇ ಅಧ್ಯಾಯ 28ನೇ ವಚನದಲ್ಲಿ 28 ಮತ್ತು 29ನೇ ವಚನದಲ್ಲಿ 29ನೇ ವಚನ, ನಾನು ಸ್ವಾತ್ವಿಕನು ದೀನ ಮನಸ್ಸುಳ್ಳವನು ಆಗಿರುವುದರಿಂದ ನನ್ನ ನಗುವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ. ದೇವರ ಭಾರವನ್ನ ನಾವು ಕಲಿತುಕೊಳ್ಳುವುದಕ್ಕಾಗಿ ಗುರುವಿನ ಆ ಒಂದು ನಮ್ಮ ಭಾರವನ್ನ, ಗುರುವಿನ ಒಂದು ವ್ಯಕ್ತಿತ್ವವನ್ನ ನಾವು ಕಲಿತುಕೊಳ್ಳುವುದಕ್ಕೆ ಹೋಗುವುದಕ್ಕಾಗಿ ಯೇಸು ಸ್ವಾಮಿಯ ಪಾದದ ಬಳಿಯಲ್ಲಿ ನಾವು ಇರಬೇಕೆಂಬುದಾಗಿ ಈ ಶಿಷ್ಯತ್ವದ ಮುಖ್ಯ ಒಂದು ಭಾಗದಲ್ಲಿ ಭೂಲೋಕದಲ್ಲಿ 34ನೇ ವಚನದಲ್ಲಿ ನಾವು ನೋಡುತ್ತೇವೆ. ಭೂಲೋಕದ ಮೇಲೆ ಸಮಾಧಾನ ಹುಟ್ಟಿಸುವುದಕ್ಕೆ ಬಂದೆನೆಂದು ನೆನೆಸಬೇಡಿರಿ. ಸಮಾಧಾನವನ್ನು ಹುಟ್ಟಿಸುವುದಕ್ಕೂ ನಾನು ಬಂದಿಲ್ಲ, ಖಡ್ಗವನ್ನು ಹಾಕುವುದಕ್ಕೆ ಬಂದೆನು. ಹೇಗಂದ್ರೆ ಮಗನಿಗೂ ತಂದೆಗೂ, ಮಕ್ಕಳಿಗೂ, ತಾಯಿಗೂ, ಸೊಸೆಗೂ, ಅತ್ತೆಗೂ ಭೇದ ಹುಟ್ಟಿಸುವುದಕ್ಕೆ ಬಂದೆನು. ನೋಡ್ರಿ, ಈ ಒಂದು ವಾಕ್ಯ ಭಾಗದಲ್ಲಿ ನಾವು ಬಹಳ ವಿಭೋಜನೆ
ಬೇರೆ ಬೇರೆ ಮಾಡುವಂಥದ್ದು. ಶಿಷ್ಯತ್ವದ ಮುಖ್ಯ ಕ್ರಿಯೆಗಳಲ್ಲಿ ವಿಭಜಿಸುವಂಥದ್ದು, ಅಂದ್ರೆ ಬೇರೆ 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 ಮಾಡುವಂಥದ್ದು. ಶಿಷ್ಯತ್ವದಲ್ಲಿ ಕಲಿಯುವುದಕ್ಕೆ ನಾವೆಲ್ಲರೂ ಶಾಲೆಗೆ ಹೋದವರು, ನಾವೆಲ್ಲರೂ ಶಾಲೆಯಲ್ಲಿ ಇರ್ತಕ್ಕಂಥವರು ಸುಮಾರು 6-7 ಪೀರಿಯಡ್ ಇರ್ತವೆ. 6-7 ತಾಸಿನವರೆಗೂ ನಾವು ಶಾಲೆಯಲ್ಲಿ ಇರ್ತೇವೆ. ಪ್ರತಿಯೊಂದೊಂದು ತಾಸಿಗೆ ಬೇರೆ ಬೇರೆ ಸಬ್ಜೆಕ್ಟ್ ಇರುತ್ತದೆ. ಒಂದು ಪೀರಿಯಡ್ ಆದ ನಂತರ ಮತ್ತೊಂದು ಸಬ್ಜೆಕ್ಟು ಇದೆಲ್ಲ ನಮ್ಮೆಲ್ಲರಿಗೂ ಗೊತ್ತು. ವಿಭಾಗವಾಗುವಂಥದ್ದು ಒಂದೇ ಇರುವುದಿಲ್ಲ. ಆ ಕಲಿಯುವಿಕೆಯಲ್ಲಿ, ಆ ಶಿಷ್ಯತ್ವದಲ್ಲಿ ಒಂದೇ ಇರುವುದಿಲ್ಲ, ಎಲ್ಲವೂ ಇರುತ್ತದೆ, ಪ್ರತಿಯೊಂದೊಂದು ಇರುತ್ತದೆ. ಅದನ್ನು ನಾವು ತರಬೇತಿಗಾರರಾಗಿ ಬಾಧ್ಯತೆಯಿಂದ, ಯೋಗ್ಯತೆಯಿಂದ, ದೇವರ ಘನತೆಯಿಂದ ನಾವು ಕಲಿತುಕೊಳ್ಳುವುದಾದರೆ ನಾವು ಈ ಸಮಾಜದಲ್ಲಿ ಗುರುವಿನ ಗೌರವವನ್ನು ಉಳಿಸಿಕೊಳ್ಳುವುದಕ್ಕೆ ಸಾಕು. ನಾವು ಶಿಷ್ಯ ಭಾವನೆಯಿಂದ ಗುರುವಿನಲ್ಲಿ ನಾವು ತರಬೇತಿಯನ್ನು ಹೊಂದಿದಾಗ ಗುರುವಿನ ಪೂರ್ಣ ಬಾಧ್ಯತೆಯನ್ನು ಅಥವಾ ಪೂರ್ಣ ಅಗತ್ಯತೆಯನ್ನ ನಾವು ತಿಳ್ಕೊಳ್ಳುವುದಕ್ಕಾಗಿಯೇ ನಾವು ಶಿಷ್ಯರಾಗಿ ಆತನ ಬಳಿಯಲ್ಲಿ ಇರಬೇಕಾಗುತ್ತದೆ. ಇನ್ನು 4ನೇದಾಗಿ ನೋಡುತ್ತೇವೆ, ತ್ಯಾಗದಿಂದ ಶಾಶ್ವತ ತ್ಯಾಗ ಮಾಡಬೇಕಾಗುತ್ತದೆ. ಅಂದ್ರೆ ಪ್ರತಿಯೊಂದೊಂದನ್ನು ನಾವು ತ್ಯಾಗ ಮಾಡಬೇಕಾಗುತ್ತದೆ. ಈ ಶಿಷ್ಯತ್ವವನ್ನ ಹೊಂದಬೇಕಾದ್ರೆ ನಮ್ಮ ಸಮಯ, ನಮ್ಮ ಕೆಲಸ ಕಾರ್ಯಗಳು, ನಮ್ಮ ತಂದೆ ತಾಯಿ ಬಂಧು ಬಳಗ ರಕ್ತ ಸಂಬಂಧಿರನ್ನ ಬಿಟ್ಟು ಈ ಗುರುವಿನಲ್ಲಿ ನಾವು ಹೋಗಬೇಕಾಗುತ್ತದೆ. ಉದಾಹರಣೆಗೆ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಅಬ್ರಹಾಮನು ದೇವರ ಮಾತಿಗೆ ವಿಧೇಯನಾಗಿ ಆತನಲ್ಲಿ ತರಬೇತಿ ಹೊಂದುವುದಕ್ಕೆ, ಆತನಲ್ಲಿ ಶಿಷ್ಯನಾಗುವುದಕ್ಕಾಗಿ, ದೇವರಲ್ಲಿ ಶಿಷ್ಯತ್ವವನ್ನು ಹೊಂದುವುದಕ್ಕಾಗಿ, ದೇವರಲ್ಲಿ ತರಬೇತಿಯನ್ನು ಹೊಂದುವುದಕ್ಕಾಗಿ ತನ್ನ ತಂದೆ ತಾಯಿ ಬಂಧು ಬಳಗ ರಕ್ತ ಸಂಬಂಧರನ್ನ ಬಿಟ್ಟು ಹೊರಗೆ ಬಂದನು. ಶಿಷ್ಯತ್ವ ಅನ್ನುವಂಥದ್ದು ಇಲ್ಲಿ ವಾಕ್ಯ ಬಹಳ ಆಳವಾಗಿ ಹೇಳ್ತದೆ. ಶಿಷ್ಯತ್ವದ ವೆಚ್ಚವನ್ನ ಲೆಕ್ಕ ಹಾಕುವಂಥದ್ದು, ಲೆಕ್ಕ ಹಾಕಬೇಕು. ಈ ಲೆಕ್ಕ ಹಾಕಬೇಕಾದ್ರೆ ಈ 4 ವಿಧಾನಗಳಲ್ಲಿ ನಾವು ಲೆಕ್ಕ ಹಾಕಬೇಕು. ಇವತ್ತಿನ ಆ ಶಿಷ್ಯತ್ವದಲ್ಲಿ ಮುಖ್ಯ ಒಂದು ಕಂಠಪಟ್ಟ ವಚನದಲ್ಲಿ ನಾವು ನೋಡುತ್ತೇವೆ, ತಂದೆಯ ಮೇಲಾಗಲಿ ತಾಯಿಯ ಮೇಲಾಗಲಿ ನನ್ನ ಮೇಲೆ ಇಡುವುದಕ್ಕಿಂತ ಹೆಚ್ಚಾದ ಮಮತೆಯನ್ನು ಇಡುವವನು ನನಗೆ ಯೋಗ್ಯನಲ್ಲ. ಮಗನ ಮೇಲಾಗಲಿ ಮಗಳ ಮೇಲಾಗಲಿ ನನ್ನ ಮೇಲೆ ಇಡುವುದಕ್ಕಿಂತ ಹೆಚ್ಚಾದ ಮಮತೆಯನ್ನು ಇಡುವವನು ನನಗೆ ಯೋಗ್ಯನಲ್ಲ. ಯಾವನಾದರೂ ತನ್ನ ಶಿಲುಬೆಯನ್ನ ತೆಗೆದುಕೊಂಡು ನನ್ನ ಹಿಂದೆ ಬಂದ ಹೊರತು ನನಗೆ ಯೋಗ್ಯನಲ್ಲ. ನಿನ್ನನ್ನ ನೀನು ತ್ಯಾಗ ಮಾಡುತ್ತಾ ನಿನ್ನನ್ನ ನೀನು ದೇವರ ಮುಂದೆ ಎಲ್ಲವುದನ್ನ ಬಿಡಬೇಕಾಗುತ್ತದೆ. ತಂದೆ ತಾಯಿಗಳನ್ನ, ಬಂಧು ಬಳಗ, ರಕ್ತ ಸಂಬಂಧಿರನ್ನ, ಹೆಂಡತಿ ಮಕ್ಕಳನ್ನ, ಪ್ರತಿಯೊಂದೊಂದನ್ನ ಬಿಟ್ಟು ಆ ಶಿಷ್ಯತ್ವದಲ್ಲಿ ಕಲಿಯಬೇಕಾದ್ರೆ, ಇವರೆಲ್ಲರನ್ನ ಹಿಡ್ಕೊಂಡು ನಾನು ಹೋಗಬೇಕಾದ್ರೆ ಆ ಶಿಷ್ಯತ್ವದಕ್ಕೆ ಬೆಲೆ ಇರುವುದಿಲ್ಲ. ಆ ಶಿಷ್ಯತ್ವ ಬೆಲೆ ಬರಬೇಕಂತ ಹೇಳಿದ್ರೆ, ಮೊನ್ನೆ ದಿನದಲ್ಲಿ ನಾನು ಧ್ಯಾನ ಮಾಡುತ್ತಿರುವಾಗ ಪ್ರತಿಯೊಬ್ಬೊಬ್ಬರಿಗೂ ಕೂಡ ಒಂದೊಂದು ವರವನ್ನ ದೇವರು ಕೊಡುತ್ತಾನೆ. ಆ ವರ ಯಾವುದಂತ ಹೇಳಿದ್ರೆ, ನಾನು ತರಬೇತಿ ಹೊಂದಿದ ನಂತರ ಒಂದು ವರ ಬರುತ್ತದೆ. ಕೆಲವರಿಗೆ ಡಾಕ್ಟರ್ ಅಂತ ಹೇಳ್ತಾರೆ, ಕೆಲವರಿಗೆ ಟೀಚರ್ ಅಂತ ಹೇಳ್ತಾರೆ,
ಮತ್ತೆ ನನಗೆ ಪಾಸ್ಟರ್ ಅಂತ, ಕೆಲವರಿಗೆ ಮೇಸ್ತ್ರಿ ಅಂತ, ಕೆಲವರಿಗೆ ಇಂಜಿನಿಯರ್ ಅಂತ ಹೇಳ್ಬಿಟ್ಟು, ಇದು ತರಬೇತಿ ಹೊಂದಿದ ನಂತರ ಶಿಷ್ಯನಾದ ಮೇಲೆ ನನಗೆ ಕೊಡುವಂತ ವರ. ಶಿಷ್ಯನಾದ ನಂತರ ನನಗೆ ಸಿಗುವಂತ ಶ್ರೇಷ್ಠವಾದಂತ ಇನ್ನೊಂದು ಹೆಸರು. ಆ ಹೆಸರು ನನ್ನ ಜೀವಮಾನವೆಲ್ಲ ಇರುತ್ತದೆ. ಅದರಲ್ಲೇ ನಾವು ಮುಂದುವರಿಯಬೇಕಾಗುತ್ತದೆ ಈ ಸಮಾಜದಲ್ಲಿ ದೇವರ ಗೌರವವನ್ನು ಕಾಪಾಡೋದಕ್ಕಾಗಿ. ಈ ಲೋಕದಲ್ಲಿ ನನಗೆ ಒಂದು ಶಿಷ್ಯತ್ವ ಪಡೆದ ನಂತರ ಯೇಸು ಸ್ವಾಮಿಯಲ್ಲಿ ನಾನು ತರಬೇತಿ ಹೊಂದಿದ ನಂತರ ನನಗೆ ಒಂದು ಹೆಸರು ಕೊಡಲ್ಪಡುತ್ತದೆ, ಅಥವಾ ಒಂದು ವರ ಕೊಡಲ್ಪಡುತ್ತದೆ, ಅಥವಾ ಒಂದು ಆಶೀರ್ವಾದವನ್ನ ಕೊಡಲ್ಪಡುತ್ತದೆ. ಅದು ಪ್ರತಿಯೊಬ್ಬೊಬ್ಬನಿಗೂ ಕೂಡ, ಪ್ರತಿಯೊಬ್ಬೊಬ್ಬ ಮನುಷ್ಯನಿಗೂ ಕೂಡ, ಪ್ರಧಾನ ಮಂತ್ರಿ, ಮುಖ್ಯಮಂತ್ರಿ, ಸಚಿವರು, MLA, ಇದೆಲ್ಲ ಪದವಿಗಳು. ಇದೆಲ್ಲ ತರಬೇತಿ ಹೊಂದಿದ ಮಾನವನಿಗೆ ದೇವರು ಕೊಡುವಂತ ವರ. ಈ ವರವನ್ನ ದೇವರಲ್ಲಿ ಕಲಿತು ಸಮಾಜಕ್ಕೆ ಒಳ್ಳೆಯದನ್ನ ಮಾಡುವಂಥದ್ದೇ ಒಂದು ಮುಖ್ಯ ಶಿಷ್ಯತ್ವದ ಮುಖ್ಯ ಗುರಿ. ಶಿಷ್ಯತ್ವದ ಮುಖ್ಯ ಗುರಿ ಏನಪ್ಪಾ ಅಂತ ಹೇಳಿದ್ರೆ, ಸಮಾಜಕ್ಕೆ ಒಳ್ಳೇದು ಮಾಡುವಂಥದ್ದು, ಸಮಾಜಕ್ಕೆ ಗುರುವನ್ನು ಅಥವಾ ದೇವರನ್ನ ಪ್ರಚುರಪಡಿಸುವಂಥದ್ದು. ನನಗೆ ಕೊಟ್ಟಂತ ವರವನ್ನ ತರಬೇತಿ ಹೊಂದಿದಂತೆ ನಾನು ಆ ಗುರುವಿನ ಬಾಧ್ಯತೆಯನ್ನ ಕಲಿಸುವಂಥದ್ದು ಸಮಾಜಕ್ಕೆ, ಅಥವಾ ಅನೇಕರಿಗೂ ನಾವು ದೇವರನ್ನ ಘನತೆ ಮೂಲಕವಾಗಿ ಎತ್ತಿ ಹಿಡಿಯುವಂಥದ್ದೇ ಶಿಷ್ಯತ್ವದ ಮುಖ್ಯ ಗುರಿ. ಅಂದ್ರೆ ಗುರುವನ್ನು ಮೇಲಕ್ಕೆ ಸ್ಥಾನಕ್ಕೆ ತೆಗೆದುಕೊಂಡು ಹೋಗುವಂಥದ್ದೇ ಶಿಷ್ಯತ್ವದ ಮುಖ್ಯ ಪಾಠವಾಗಿರುತ್ತದೆ. ನಾನಲ್ಲ, ನಾನು ಒಂದು ತರಬೇತಿಗಾರನು. ಆ ತರಬೇತಿಯಲ್ಲಿ ನಾನಿದ್ದೇನೆ. ನನಗೊಬ್ಬ ಒಂದು ಗುರುವಿದ್ದಾನೆ. ಆ ಗುರುವಿನ ಮೂಲಕವಾಗಿ, ಗುರು ಅಂದ್ರೆ ದೇವರೇ, ಆ ಗುರುವಿನ ಮೂಲಕವಾಗಿ ಒಂದು ವರವನ್ನು ಪಡ್ಕೊಂಡಿದ್ದೇನೆ. ಆ ಗುರುವನ್ನ ನಾನು ಈ ಲೋಕದಲ್ಲಿ ಪ್ರಚಾರ ಮಾಡುವುದಕ್ಕಾಗಿ ದೇವರ ವಾಕ್ಯ ಹೇಳ್ತದೆ, ಯಾವನು ಶಿಶುಭಾವದಿಂದ ಇದನ್ನು ಹೊಂದುತ್ತಾನೋ ಅವನು ಪರಲೋಕ ರಾಜ್ಯವನ್ನು ಪ್ರವೇಶ ಮಾಡ್ತಾನೆ ಎಂಬುದಾಗಿ ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. ಶಿಶುಭಾವನೆಯಿಂದ ಶಿಷ್ಯತ್ವವನ್ನು ಪಡ್ಕೊಳ್ಳಬೇಕಾಗುತ್ತದೆ. ಚಿಕ್ಕವರಿಂದ ನಾನು ಎಂತ ದೊಡ್ಡವನಾದರೂ ಕಾಲಕ್ಕೂ ನಮ್ಮೊಬ್ಬೊಬ್ಬರಿಗೂ ಕೂಡ ಆ ಶಿಷ್ಯತ್ವದ ಭಾಗವನ್ನ ನಾವು ನೋಡುವರಾಗಿದ್ದೇವೆ. ಶಿಷ್ಯತ್ವದಲ್ಲಿ ಕುಟುಂಬ, ಆಸ್ತಿ ಹೆಚ್ಚಾಗಿ ನಾವು ತ್ಯಾಗ ಮಾಡಬೇಕಾಗುತ್ತದೆ. ಮತ್ತು ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಎಲ್ಲ ಬಂಧು ಬಳಗ, ರಕ್ತ ಸಂಬಂಧಿರನ್ನ ನಾವು ಬಿಟ್ಟು ದೇವರಿಗೆ ಈ ಶಿಷ್ಯತ್ವದ ಮುಖ್ಯ ಜೀವನ ಏನಪ್ಪಾ ಅಂತ ಹೇಳಿದ್ರೆ, ಶಾಶ್ವತ ಜೀವನ ಮತ್ತು ಆಧ್ಯಾತ್ಮಿಕ ವಿಷಯವನ್ನು ದೊರೆಯುವುದಕ್ಕಾಗಿ ಶಿಷ್ಯತ್ವದಲ್ಲಿ ನಾವು ಪಾಲುಗಾರರಾಗಬೇಕು. ಇವತ್ತಿನ ಸುವಾರ್ತಿಕರ ಜೀವನ ಚರಿತ್ರೆಯ ಮುಖ್ಯ ಪಾಠ ಏನಪ್ಪಾ ಅಂತ ಹೇಳಿದ್ರೆ, ಅಂತಾರಾಷ್ಟ್ರೀಯ ಸತ್ಯವೇದ ಸೊಸೈಟಿ. ಇವತ್ತಿನ ಸುವಾರ್ತಿಕ ಜೀವನ ಚರಿತ್ರೆ ಅಂತಾರಾಷ್ಟ್ರೀಯ ಸತ್ಯವೇದ ಸೊಸೈಟಿ 1809ರಲ್ಲಿ ಇದು ಸ್ಥಾಪನೆ ಆಯಿತು. ಈ ಸೊಸೈಟಿಯು ವಿಶ್ವಾದ್ಯಂತ ಅನೇಕ ಗ್ರಂಥಗಳನ್ನ, ಪ್ರಪಂಚದಲ್ಲಿ 500ಕ್ಕಿಂತಲೂ ಹೆಚ್ಚಾದಂತ ಭಾಷೆಗಳಿದೆ. 500ಕ್ಕಿಂತಲೂ ಹೆಚ್ಚಾದಂತ ಭಾಷೆಗಳಿದೆ. ಸತ್ಯವೇದವನ್ನ ನಾನು ನೋಡುವಾಗ ಸುಮಾರು 350-400 ಭಾಷೆವರೆಗೂ ತರ್ಜುಮೆ ಮಾಡಿದ್ದಾರೆ. ಈ ಲೋಕದಲ್ಲಿ ಹೆಚ್ಚಿನ ಭಾಷೆಗಳಲ್ಲಿ ತರ್ಜುಮೆ ಆಗಿರುವುದು ಸತ್ಯವೇದವೇ. ಆಯಾ ಭಾಷೆಗಳಲ್ಲಿ ಜನರಿಗೆ
ಹೆಚ್ಚಾಗಿ ತರಬೇತಿ ಕೊಡುವುದಕ್ಕಾಗಿ, ಶಿಷ್ಯತ್ವವನ್ನು ನಿಲ್ಲಿಸುವುದಕ್ಕಾಗಿ ಅಂತಾರಾಷ್ಟ್ರೀಯ ಸತ್ಯವೇದ ಸೊಸೈಟಿ ಸಂಸ್ಥೆಯವರು ಈ ಒಂದು ಆಯಾ ಭಾಷೆಗಳಲ್ಲಿ ತರಬೇತಿ ನೀಡುವಂಥದ್ದೇ ಸತ್ಯವೇದ ಸೊಸೈಟಿಯ ಮುಖ್ಯ ಗುರಿಯಾಗಿರುತ್ತದೆ. ದೇವರ ವಾಕ್ಯವನ್ನು ಎಲ್ಲರಿಗೂ ಆಯಾ ಭಾಷೆಗಳಲ್ಲಿ ತರ್ಜುಮೆ ಮಾಡಬೇಕು, ಆಯಾ ಭಾಷೆಯಲ್ಲಿ ಅವರಿಗೆ ಕಲಿಸಿಕೊಡ್ಬೇಕೆಂಬುದ ಒಂದು ಧ್ಯಾನ ಭಾಗವೇ ಬೈಬಲ್ ಸೊಸೈಟಿಯ ಮುಖ್ಯ ಗುರಿ. ಅವರು 1809 ಪ್ರಾರಂಭವಾಗಿ ಇಲ್ಲಿವರೆಗೂ ಕೂಡ ಸತ್ಯವೇದ ತರ್ಜುಮೆ ಅಥವಾ ಸತ್ಯವೇದದಲ್ಲಿ ಅನೇಕ ಭಾಷೆಗಳಲ್ಲಿ ಅದು ನಮ್ಮೆಲ್ಲರಿಗೂ ಕಲಿಸಿಕೊಡುತ್ತದೆ, ನಮ್ಮೆಲ್ಲರಿಗೂ ಬಲವನ್ನ ನೀಡುವಂಥದ್ದಾಗಿದೆ. ಪ್ರಾಮುಖ್ಯವಾಗಿ ಸತ್ಯವೇದದ ಮೂಲಕವಾಗಿ ಸುವಾರ್ತೆಯನ್ನು ಹರಡಲು ಅದರ ಧ್ಯೇಯ ಪಂಗಡಾದ್ಯಂತ ವಿಶ್ವಾಸಿಗಳನ್ನು ಒಂದುಗೂಡಿಸುವಂಥದ್ದಾಗಿರ್ತದೆ. ನಮ್ಮೆಲ್ಲರನ್ನು ಐಕ್ಯತೆಗೆ ತರುವಂಥದ್ದು ಅಂತಾರಾಷ್ಟ್ರೀಯ ಸತ್ಯವೇದ ಸೊಸೈಟಿಯ ಒಂದು ಐಕ್ಯತೆಗೆ ತರುವಂಥದ್ದು ಮತ್ತು ದೇವರನ್ನು ಕಲಿಸುವಂಥದ್ದು ಸತ್ಯವೇದ ಸೊಸೈಟಿಯ ಒಂದು ಸಂಸ್ಥೆಯ ಮುಖ್ಯ ಗುರಿ. ನಮ್ಮೆಲ್ಲರನ್ನ ದೇವರಿಂದ ಸಂಸ್ಥೆ ಹೊಂದಬೇಕಾದರೂ ಒಂದು ಟೆಕ್ಸ್ಟ್ ಬುಕ್ ಎಂಬುದಾಗಿ ಅಥವಾ ಒಂದು ಶ್ರೇಷ್ಠವಾದಂತ ಒಂದು ಬುಕ್ ಸತ್ಯವೇದ ಸೊಸೈಟಿಯವರು ಆಯಾ ಭಾಷೆಗಳಲ್ಲಿ ನಮ್ಮೆಲ್ಲರಿಗೂ ಕೈಯಲ್ಲಿ ಕೊಟ್ಟಿರುವುದರಿಂದ ಧನ್ಯವಾದವನ್ನು ಹೇಳಬೇಕಾಗುತ್ತದೆ. ಪ್ರಿಯ ಕ್ರೈಸ್ತ ಕುಟುಂಬ, ನಾವು ಶಿಷ್ಯತ್ವವನ್ನ ಕಲ್ಕೊಳ್ಬೇಕಾದ್ರೆ ನಮಗೊಂದು ಟೆಕ್ಸ್ಟ್ ಬುಕ್ ಇರಬೇಕು. ಆ ಟೆಕ್ಸ್ಟ್ ಬುಕ್ವೇ ಸತ್ಯವೇದ. ಇದರಿಂದ ದೇವರ ಜ್ಞಾನ, ದೇವರ ಕಲಿವಿಕೆ, ಇದರಲ್ಲಿ 2 ಭಾಗ ಇದೆ. ಸತ್ಯವೇದದಲ್ಲಿ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಹಳ ಒಡಂಬಡಿಕೆ ಭಾಗ ಮತ್ತು ಹೊಸ ಒಡಂಬಡಿಕೆ ಭಾಗ ಎಂಬುದಾಗಿ ಈ ಸತ್ಯವೇದ ಸೊಸೈಟಿಯವರು ನಮ್ಮೆಲ್ಲರಿಗೂ ಆ ತರಬೇತಿಯನ್ನ ನೀಡುವಂತವರಾಗಿದ್ದಾರೆ. ಪ್ರಿಯ ದೇವರ ಮಕ್ಕಳೇ, ನಾವೆಲ್ಲವನ್ನು ತ್ಯಾಗ ಮಾಡಿ, ತಾಯಿ ಬಂಧು ಬಳಗ ರಕ್ತ ಸಂಬಂಧರನ್ನು ತ್ಯಾಗ ಮಾಡುತ್ತಾ ಶಿಷ್ಯತ್ವದಲ್ಲಿ ಮುಂದುವರಿಯುವುದಾದರೆ ದೇವರು ನಮಗೆ ಹೆಚ್ಚಿನ ಜ್ಞಾನವನ್ನ, ದೇವರು ನಾವು ಕಲಿತುಕೊಳ್ಳಲಿಕ್ಕಾಗುವಂತ, ದೇವರು ನಮಗೆ ಈ ಲೋಕದ ಈ ಸಮಾಜದಲ್ಲಿ ಹೆಚ್ಚಿನ ತಿಳುವಳಿಕೆಯನ್ನು ದೇವರು ಕೊಡ್ಲಿಕ್ಕಾಗುವಂತೆ ನಾವೆಲ್ಲರೂ ಸೇರಿ ಪ್ರಾರ್ಥನೆ ಮಾಡೋಣ. ಪರಮ ಪವಿತ್ರನಾದಂಥ ದೇವರೇ, ಲೋಕರಕ್ಷಕನಾದಂಥ ಸ್ವಾಮಿ, ಇವತ್ತಿನ ದಿನದಲ್ಲಿ ಶಿಷ್ಯತ್ವದ ವೆಚ್ಚವನ್ನು ಲೆಕ್ಕ ಹಾಕುವುದು ಏನು ಎಂಬುದಾಗಿ ನಮ್ಮೆಲ್ಲರಿಗೂ ಕಲಿಸಿಕೊಟ್ಟಿದೆಯಪ್ಪ. ನಾವೆಲ್ಲರೂ ಕೇಳಿದ್ದೇವೆ ಸ್ವಾಮಿ. ನಾವು ಈ ಲೋಕದಲ್ಲಿ ಶಿಷ್ಯರನ್ನು ಮಾಡುವುದಕ್ಕೆ ನಿನ್ನಿಂದ ತರಬೇತಿಯನ್ನು ಹೊಂದುವುದಕ್ಕಾಗಿ ಉದಯ ಕಾಲದಲ್ಲಿ ಸ್ವಾಮಿ ಕಲ್ವರಿ ಚಾಪಲ್ ಟ್ರಸ್ಟ್ನ ಸಂಸ್ಥೆಯು ನಮ್ಮೆಲ್ಲರನ್ನು ಐಕ್ಯತೆಯಲ್ಲಿ 6:30 7 ಗಂಟೆವರೆಗೂ ಅರ್ಧ ತಾಸು ಸ್ವಾಮಿ ನಿನ್ನಲ್ಲಿ ತರಬೇತಿ ಹೊಂದುವುದಕ್ಕಾಗಿ, ನಮ್ಮೆಲ್ಲರನ್ನು ಐಕ್ಯತೆಯಲ್ಲಿ ನಡೆಸುತ್ತಿರುವುದಕ್ಕಾಗಿ, ತರಬೇತಿಯನ್ನ ನೀಡುತ್ತಿರುವಂತ ಮತ್ತು ತರಬೇತಿಯನ್ನು ಕಲಿಸಿಕೊಡುವಂತ ಎಲ್ಲ ಇದರ ಜವಾಬ್ದಾರಿಯನ್ನು ಹೊತ್ತುಕೊಂಡಂತ ಎಲ್ಲ ಡೈರೆಕ್ಟರ್ಗಳನ್ನು ಮತ್ತು ಎಲ್ಲ ಪಾಸ್ಟರ್ಗಳನ್ನು, ಇದಕ್ಕೆ ಸಂಬಂಧಪಟ್ಟ ಪ್ರತಿಯೊಂದೊಂದು ಸಹಾಯ ಮಾಡುವಂತ, ತೆರೆಮರೆಯಲ್ಲಿ ಸಹಾಯ ಮಾಡುವಂತ ಒಬ್ಬರನ್ನು ಕೂಡ ನೀನು ಆಶೀರ್ವಾದ ಮಾಡು. ಶಿಷ್ಯತ್ವದಲ್ಲಿ ಎಲ್ಲವನ್ನು ತ್ಯಾಗ ಮಾಡಬೇಕಾಗುತ್ತದೆ, ಎಲ್ಲವನ್ನು ತ್ಯಜಿಸಬೇಕಾಗುತ್ತದೆ ದೇವರೇ. ಇದರಿಂದ ನಿನ್ನ ಮಹಿಮೆಯನ್ನ, ನಿನ್ನ ಗೌರವವನ್ನು ಕಾಪಾಡುವುದಕ್ಕಾಗಿ ನಮ್ಮೊಬ್ಬೊಬ್ಬರಿಗೆ ಶ್ರೇಷ್ಠವಾದಂತ ವರವನ್ನು ಕೊಟ್ಟಿದೀಯಪ್ಪ. ಈ ಶ್ರೇಷ್ಠವಾದಂತ ವರದಲ್ಲಿ ನಿನ್ನ ಪ್ರಸನ್ನತೆ, ನಿನ್ನ ದಿವ್ಯ ಆಶೀರ್ವಾದದಿಂದ ಈ ಲೋಕದಲ್ಲಿ ಇವತ್ತು 189ನೇ ದಿನಕ್ಕೆ, ಈ ವರ್ಷದ 7ನೇ ತಿಂಗಳಿನ 8ನೇ ದಿನದಲ್ಲಿ ಕರ್ತನೇ, ಇವತ್ತು ಮಾಡುವಂತ ಪ್ರತಿಯೊಂದೊಂದು ಕೆಲಸ ಕಾರ್ಯಗಳಲ್ಲಿ ನಾವು ಇವತ್ತು ಕಲಿತುಕೊಳ್ಳುವಂತ ಪ್ರತಿಯೊಂದೊಂದು ಪಾಠವನ್ನ
ನಿನ್ನ ಪಾದಪೀಠದಲ್ಲಿ ಒಪ್ಪಿಸಿಕೊಡುತ್ತೇವೆ. ಈ ಸಮಾಜದಲ್ಲಿ ಕಾಲಿಡುವಾಗ ನಮ್ಮೆಲ್ಲ ಅಗತ್ಯತೆಗಳನ್ನು ನೆರವೇರಿಸಿಕೊಡು. ನಾವು ನಿನ್ನಲ್ಲಿ ಕಲಿತುಕೊಳ್ಳುವಂತ ಪ್ರತಿಯೊಂದು ಪಾಠವನ್ನು ಯೋಗ್ಯತೆಯಾಗಿ ಕಲಿತು ಶಿಶು ಭಾವದಿಂದ ಅದನ್ನ ಅಂಗೀಕರಿಸಿಕೊಂಡು ಈ ಸಮಾಜಕ್ಕೆ ಕರ್ತನೆ, ಈ ಲೋಕಕ್ಕೆ ನಿನ್ನನ್ನ ಪ್ರಚಾರ ಮಾಡ್ಲಿಕ್ಕಾಗುವಂತೆ ನಮ್ಮೊಬ್ಬೊಬ್ಬರಿಗೆ ಹೆಚ್ಚಿನ ಘನತೆ ಗೌರವವನ್ನು ದಯಪಾಲಿಸಿಕೊಡು. ನಮ್ಮೊಬ್ಬರಿಗೂ ಕೊಟ್ಟಿರುವಂತ ವರದಲ್ಲಿ ಆ ವರಗಳನ್ನು ಉಪಯೋಗ ಮಾಡಿಕೊಂಡು ಸಮಾಜದಲ್ಲಿ ಪವಿತ್ರ ಆತ್ಮಭರಿತರಾಗಿ ಜೀವಿಸಲಿಕ್ಕಾಗುವಂತೆ ಎಲ್ಲ ಆಯಾ ಜಾಗಗಳಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು, ಆಯಾ ಕುಟುಂಬದಲ್ಲಿರುವಂತ ಕಣ್ಣೀರು ಬಾಧೆಗಳು, ಆಯಾ ಜೀವನದಲ್ಲಿ ಇರತಕ್ಕಂಥ ದುಃಖಗಳು ಕರ್ತನೆ ಅಪ್ಪ, ಪ್ರತಿಯೊಬ್ಬೊಬ್ಬರಿಗೆ ಆರೋಗ್ಯವನ್ನ ನೀಡು, ಪ್ರತಿಯೊಬ್ಬೊಬ್ಬರಿಗೆ ಮನಃಶಾಂತಿ ನೆಮ್ಮದಿಯನ್ನು ಕೊಡು. ಮುಖ್ಯವಾಗಿ ಕಲ್ವರಿ ಚಾಪಲ್ ಟ್ರಸ್ಟಿನ ಎಲ್ಲ ಅಧಿಕಾರಿಗಳನ್ನ ಆಶೀರ್ವದಿಸು. ಅವರ ಯೋಜನೆಗಳನ್ನ, ಅವರ ಬಾಧ್ಯತೆಗಳನ್ನ ದೇವರೇ ನೆರವೇರಿಸು. ಪ್ರತಿಯೊಬ್ಬೊಬ್ಬರನ್ನ ಶಿಷ್ಯರನ್ನಾಗಿ ಮಾಡುವಂತೆ, ಶಿಷ್ಯರನ್ನಾಗಿ ಕಲಿಯುವಂತೆ ನಮ್ಮೆಲ್ಲರಿಗೂ ತರಬೇತಿಯನ್ನು ನೀಡುತ್ತಾ ಇದ್ದಾರೆ. ನಮ್ಮೆಲ್ಲರನ್ನು ನಿನ್ನ ನಾಮದಲ್ಲಿ, ನಿನ್ನ ಮಹಿಮೆಯಲ್ಲಿ, ನಿನ್ನ ಗೌರವದಲ್ಲಿ ನಾವೆಲ್ಲರನ್ನು ಪೋಷಿಸಲಿಕ್ಕಾಗುವಂತೆ ನಮ್ಮೊಬ್ಬೊಬ್ಬರಿಗೆ ಸಹಾಯ ಮಾಡು. ತೆರೆಮರೆಯಲ್ಲಿ ಆರ್ಥಿಕ ಸಹಾಯ ಮಾಡುವಂತ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಸ್ವಾಮಿ. ಈ ದಿನದಲ್ಲಿ ಎಲ್ಲ ಒಂದು ಮಕ್ಕಳನ್ನು ಆಶೀರ್ವಿಸಿ ಬಲಪಡಿಸಿದೆ ಎಂಬುದಾಗಿ ಕಲ್ವರಿ ಚಾಪಲ್ ಟ್ರಸ್ಟ್ನ ಪ್ರತಿಯೊಂದು ಸೇವೆಯನ್ನ ನೀನು ಆಶೀರ್ವದಿಸು. ಪ್ರತಿಯೊಂದು ಸೇವೆಯಲ್ಲಿ ನಿನ್ನ ಆದ್ಯತೆಯನ್ನ, ನಿನಗೆ ಗೌರವವನ್ನ ನೀಡುವಂತ ಮಕ್ಕಳಾಗಲಿಕ್ಕಾಗುವಂತೆ ನಮಗೆ ಸಹಾಯ ಮಾಡುತ್ತೆ ಎಂಬುದಾಗಿ ಪ್ರಭರಕ್ಷಕನು ಗುರುವಡಿಯನಾದಂತ ಯೇಸುವಿನ ಒಂದೇ ನಾಮದಲ್ಲಿ ಅತಿ ವಿನಯದಿಂದಲೂ ತಾಳ್ಮೆಯಿಂದಲೂ ಭಕ್ತಿಯಿಂದಲೂ ಬೇಡಿಕೊಳ್ತೇವೆ ಸ್ವಾಮಿ. ಆಮೆನ್. ನನ್ನ